ಶ್ರೀ ಮಹಾಗಣಾಧಿಪತಯೇ ನಮಃ. ಗುರುಭ್ಯೋ ನಮಃ. ನಮಸ್ಕಾರ. ನಾನು ದಿವ್ಯಾ ಸುಬ್ರಹ್ಮಣ್ಯ. ಜ್ಯೋತಿಷ್ಯ ಜಾಗೃತಿ ಚಾನೆಲ್ ವೀಕ್ಷಕರಿಗೆ ಸ್ವಾಗತ. ನಾನಿವತ್ತು ನವಾಂಶ ಕುಂಡಲಿ ಮದುವೆಗೆ ಎಷ್ಟು ಮುಖ್ಯ ಅಂತ. ತುಂಬಾ ಡಿವೋರ್ಸ್ಗಳು, ತುಂಬಾ ಮದುವೆ ಡಿಲೇಗಳು, ಮದುವೆಗೆ ಸಂಬಂಧಿಸಿದಂತಹ ತೊಂದರೆಗಳನ್ನ ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ. ಹಿಂದೂ ಕೂಡ ಸಾಕಷ್ಟು ತೊಂದರೆಗಳಿದ್ವು, ಆದ್ರೆ ಇವಾಗಿನಷ್ಟು ಇರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ತುಂಬಾ ತೊಂದರೆಗಳು ಜಾಸ್ತಿ ಆಗಿದೆ. ನಾವು ಮದುವೆಯ ವಿಚಾರವನ್ನ ಕನ್ಸಿಡರ್ ಮಾಡ್ಬೇಕಾದ್ರೆ ರಾಶಿ ಕುಂಡಲಿಯ ಜೊತೆಗೆ ನಾವು ನವಾಂಶ ಕುಂಡಲಿಯನ್ನ ಕೂಡ ನೋಡ್ಬೇಕು. ಹಾಗಾದ್ರೆ ನವಾಂಶ ಕುಂಡಲಿಯ ಬರೀ 7ನೇ ಮನೆಯನ್ನ ನೋಡಿದ್ರೆ ಸಾಕಾ? ನವಾಂಶ ಕುಂಡಲಿ ಯಾಕಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಅದು ನಿಮ್ಮ ಹೃದಯ ಭಾಗ ಇದ್ದ ಹಾಗೆ. ಹಾಗಾಗಿ ಹೃದಯದಲ್ಲಿ ಮಹಾವಿಷ್ಣುವಿಗೆ ಲಕ್ಷ್ಮಿ ಹೇಗಿರ್ತಾಳೋ ಅದೇ ರೀತಿ ನಿಮ್ಮ ಪತ್ನಿಯನ್ನ ನೀವು ಒಂದು ಕನ್ಸಿಡರ್ ಮಾಡ್ಬೇಕಾಗತ್ತೆ ಅಂತ. ಹಾಗೆ ಕನ್ಸಿಡರ್ ಮಾಡಿದಾಗ ನವಾಂಶ ಕುಂಡಲಿ ಏನಿದೆ ಅದು ನಿಮ್ಮ ಪತ್ನಿಯ ಒಂದು ಜಾತಕ ಆಗುತ್ತೆ ಅಂತ, ಅಥವಾ ನಿಮ್ಮ ವಿವಾಹಕ್ಕೆ ಸಂಬಂಧಿಸಿದಂತಹ ಒಂದು ಕುಂಡಲಿ ಆಗುತ್ತೆ ಅಂತ. ಅಂತಹ ಕುಂಡಲಿಯನ್ನ ನಾವು ಅನಲೈಸ್ ಮಾಡ್ಬೇಕಾದ್ರೆ, ಅದನ್ನ ವಿಮರ್ಶೆ ಮಾಡ್ಬೇಕಾದ್ರೆ, ಮದುವೆ ಅಂದ ತಕ್ಷಣ 7ನೇ ಮನೆ, ಹಾಗಾಗಿ ನವಾಂಶ ಕುಂಡಲಿಯ 7ನೇ ಮನೆಯನ್ನ ನೋಡಿದ್ರೆ ಸಾಕು, ಅಥವಾ ನವಾಂಶದಲ್ಲಿ ಶುಕ್ರನನ್ನ ನೋಡಿದ್ರೆ ಸಾಕು ಅಂತ ಅನ್ಕೊಳ್ತೀವಿ. ಹಂಗಲ್ಲ. ನವಾಂಶ ಕುಂಡಲಿಯ ಪ್ರತಿ ಮನೆಯೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೇಗೆ ಅಂತ ಹೇಳಿದ್ರೆ, ನವಾಂಶ ಕುಂಡಲಿಯ ಮೊದಲನೇ ಮನೆ ಏನಿದೆ ಅದು ನಿಮ್ಮ ಹೆಂಡತಿಯ ಸ್ವಭಾವವನ್ನ ತೋರಿಸುತ್ತೆ, ಅಥವಾ ನಿಮ್ಮ ಸ್ವಭಾವವನ್ನ ಕೆಲವು ಸಾರಿ ತೋರಿಸಿದ್ರೆ ನಿಮ್ಮ ಹೆಂಡತಿಯ ಸ್ವಭಾವವನ್ನ ತೋರಿಸುವಂತಹ ಕುಂಡಲಿ ಅದು ಅಂತ ಹೇಳ್ಬಿಟ್ಟು. ಇನ್ನು 2ನೇ ಮನೆ ನಿಮ್ಮ ನವಾಂಶದ ಕುಂಡಲಿ, ನಿಮ್ಮ ನವಾಂಶ ಕುಂಡಲಿ ಏನಿದೆ, ನಿಮ್ಮ ಸ್ಪೌಸ್, ನಿಮ್ಮ ಹೆಂಡತಿ ಅಥವಾ ಗಂಡನ ಹಣಕಾಸಿನ ಪರಿಸ್ಥಿತಿ ಹೇಗಿದೆ, ಅವರ ಕುಟುಂಬ ಹೇಗಿದೆ, ಅಷ್ಟೇ ಅಲ್ಲ ಅವರ ಮುಖ ಹೇಗಿದೆ ಅಂತ, ಅದು ಮುಖಸ್ಥಾನವನ್ನು ಸೂಚಿಸುವಂತಹ ಮನೆ ಆಗಿರೋದ್ರಿಂದ ನವಾಂಶ ಕುಂಡಲಿಯ 2ನೇ ಮನೆಯಿಂದ ನಿಮ್ಮ ಒಂದು ಜೀವನ ಸಂಗಾತಿಯ ಒಂದು ರೂಪ ಹೇಗಿದೆ, ಅವ್ರು ನೋಡೋದಕ್ಕೆ ಹೇಗಿರಬಹುದು ಅನ್ನೋದನ್ನ ನಾವು ಗೆಸ್ ಮಾಡಬಹುದು ಅಂತ. 1ನೇ ಮನೆಯಿಂದ ಅವರ ಪರ್ಸನಾಲಿಟಿ, ಅವರ ಫಿಸಿಕಲ್ ಪರ್ಸನಾಲಿಟಿ ಇರಬಹುದು, ಅವರ ಮನಸ್ಥಿತಿ ಇರಬಹುದು, ಹೇಗಿದೆ ಅಂತ ನೋಡಿದ್ರೆ 2ನೇ ಮನೆಯಿಂದ ನಾವು ಅವರ ಒಂದು ಮುಖ ಹೇಗಿದೆ, ಅವರ ಹಣಕಾಸಿನ ಪರಿಸ್ಥಿತಿ ಹೇಗಿದೆ, ಕುಟುಂಬದಲ್ಲಿ ಹೇಗಿರ್ತಾರೆ, ಹೇಗೆ ಮಾತಾಡ್ತಾರೆ, ಇದನ್ನೆಲ್ಲ ನಾವು 2ನೇ ಮನೆಯಿಂದ ನೋಡಬಹುದು. 3ನೇ ಮನೆಯಿಂದ ನಿಮ್ಮ ಸ್ಪೌಸ್ ನ ಒಂದು ಕಮ್ಯುನಿಕೇಶನ್ ಹೇಗಿದೆ, ಅವರು ತುಂಬಾ ರ್ಯಾಶ್ ಆಗಿ ಮಾತಾಡ್ತಾರಾ, ಹೇಗೆ ಮಾತಾಡ್ತಾರೆ, ಅವರ ಕಮ್ಯುನಿಕೇಶನ್ ಹೇಗಿದೆ ಅನ್ನೋದನ್ನ 3ನೇ ಮನೆಯಿಂದ ನೋಡ್ಬಹುದು. ಅವರ ಭ್ರಾತೃವರ್ಗವನ್ನ ಕೂಡ ನೋಡ್ಬಹುದು. ಅವರ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಅವ್ರಿಗೆ ಹೇಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದನ್ನ ನಾವು 3ನೇ ಮನೆಯಿಂದ ನೋಡ್ಬಹುದು. ಇನ್ನು 4ನೇ ಮನೆಯಿಂದ ಸುಖ ಸ್ಥಾನ, ನಿಮ್ಮ ಹೆಂಡತಿಯಿಂದ ನಿಮ್ಗೆ ಎಷ್ಟರ ಮಟ್ಟಿಗೆ ಸುಖ ಸಿಗತ್ತೆ, ಎಷ್ಟರ ಮಟ್ಟಿಗೆ ನೆಮ್ಮದಿ ಸಿಗತ್ತೆ, ಅಥವಾ ನಿಮ್ಮ ಗಂಡನಿಂದ ನೆಮ್ಮದಿಯಾದಂತಹ ಜೀವನ ಸಿಗತ್ತಾ ಅನ್ನೋದನ್ನ ನೋಡೋದಕ್ಕೆ ನಾವು ನವಾಂಶ ಕುಂಡಲಿಯ 4ನೇ ಮನೆಯನ್ನ ನೋಡ್ಬೇಕಾಗತ್ತೆ. ಇನ್ನು ರಾಶಿ ಕುಂಡಲಿಯ 5ನೇ ಮನೆ ಹೇಗೆ ಸಂತಾನದ ವಿಚಾರವನ್ನ ತೋರಿಸುತ್ತೋ, ಅದೇ ರೀತಿ ನವಾಂಶ ಕುಂಡಲಿಯ 5ಮ ಸ್ಥಾನ ನಿಮ್ಮ ಹೆಂಡತಿಯ ಒಂದು ಎಜುಕೇಶನ್ ಇರಬಹುದು, ಅಥವಾ ಸಂತಾನದ ವಿಚಾರವನ್ನಿರಬಹುದು ತೋರಿಸುವಂತಹ ಮನೆ ಅಂತ ಹೇಳ್ಬಹುದು. ಇನ್ನು 6ನೇ ಮನೆ ಯಾವ ರೀತಿಯ ಕಾಂಟ್ರವರ್ಸಿಗಳನ್ನ ನಿಮ್ಮ ಹೆಂಡತಿ ಅಥವಾ ನಿಮ್ಮ ಗಂಡ ಸೃಷ್ಟಿಸ್ಕೊಳ್ಬಹುದು, ಯಾವ ರೀತಿಯ ತೊಂದರೆಯಲ್ಲಿ ಸಿಕ್ಕಾಕೊಳ್ಬಹುದು, ಅವ್ರಿಗೆ ಸಾಲ ಸೋಲಗಳೇನಾದ್ರೂ ಆಗ್ತಾವ, ಅವ್ರಿಗೆ ಎಂಥ ಮನಸ್ಥಿತಿ ಇದೆ, ಅವ್ರೇನಾದ್ರೂ ಯಾರನ್ನಾದ್ರೂ ಶಾಪ ಹಾಕುವಂಥದ್ದು, ಅಥವಾ ಯಾರಿಂದನಾದ್ರೂ ದೃಷ್ಟಿಗೊಳಗಾಗುವಂಥದ್ದು, ಈ ತರದ್ದೆಲ್ಲ ಏನಾದ್ರೂ ಇದೆಯಾ, ಇದನ್ನೆಲ್ಲ ನಾವು 6ನೇ ಮನೆಯಿಂದ ನೋಡಬಹುದಾಗುತ್ತೆ. ಇನ್ನು 7ನೇ ಮನೆ, ನವಾಂಶ ಕುಂಡಲಿಯ 7ನೇ ಮನೆ ನಿಮ್ಮ ಸ್ಥಾನ ಬದಲಾವಣೆ. ಮದುವೆ ಆದ್ಮೇಲೆ ಎಲ್ಲಾದ್ರೂ ಸ್ಥಾನ ಬದಲಾವಣೆ ಮಾಡ್ತೀರಾ, ಮನೆ ಬಿಡ್ತೀರಾ, ಅಥವಾ ಬೇರೆ ಮನೆಗೆ ಹೋಗ್ಬೇಕಾ, ಎಷ್ಟು ವರ್ಷಗಳು ಇಲ್ಲಿರ್ಬಹುದು, ಹೀಗೆ ಸಾಕಷ್ಟು ವಿಚಾರಗಳನ್ನ ನೋಡಬಹುದು. ಅಷ್ಟೇ ಅಲ್ಲದೆ ನಿಮ್ಮ ಒಂದು ಪರ್ಸನಾಲಿಟಿ ಅದರಲ್ಲಿ ಗೊತ್ತಾಗೋದಕ್ಕೆ, ನಿಮ್ಮ ಹೆಂಡತಿಯ ಪರ್ಸನಾಲಿಟಿ, ನಿಮ್ಮ ಹೆಂಡತಿಯ ಒಂದು ನೇಚರ್ ಹೇಗಿದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ 7ನೇ ಮನೆಯನ್ನ ನೋಡಬಹುದು. 8ನೇ ಮನೆ ಅವರ ಕುಟುಂಬ ಹೇಗಿದೆ, ನಿಮ್ಮ ಹೆಂಡತಿಯ ಅಥವಾ ಗಂಡನ ಮನೆಯ ಕುಟುಂಬ ಹೇಗಿದೆ, ಅವರು ನಿಮ್ಗೆ ಸಪೋರ್ಟಿವ್ ಆಗಿರ್ತಾರ, ಅವರ ನಿಮ್ಮ ಸಂಬಂಧ ಹೇಗಿರುತ್ತೆ, ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ನಾವು 8ನೇ ಮನೆಯನ್ನ ನೋಡಬಹುದು. ಇನ್ನು 9ನೇ ಮನೆಯಿಂದ ನಿಮ್ಮ ತಂದೆಯನ್ನ, ಅಥವಾ ಅವರು ಹೇಗೆ ಕಾಣ್ತಾರೆ, ನಿಮ್ಮ ತಂದೆಯೊಟ್ಟಿಗೆ ಅವರ ಸಂಬಂಧ ಹೇಗಿರುತ್ತೆ, ಅಥವಾ ಅವರ ತಂದೆಯೊಟ್ಟಿಗೆ ನಿಮ್ಮ ಸಂಬಂಧ ಹೇಗಿರುತ್ತೆ, ಇದನ್ನೆಲ್ಲ ನಾವು ನವಾಂಶದ 9ನೇ ಮನೆಯಿಂದ, ಅಥವಾ ಅವರ ಹೈಯರ್ ಎಜುಕೇಶನ್ ಹೇಗಾಗಿದೆ, ಅವರ ಒಂದು ಸಂತಾನ ಕೂಡ 9ನೇ ಮನೆಯಿಂದ ನೋಡ್ತೀವಿ. ಭಾಗ್ಯಾತ್ ಭಾವ ಅಂತ ನೋಡಿದಾಗ ಭಾಗ್ಯಸ್ಥಾನ ಕೂಡ ಸಂತಾನವನ್ನು ತೋರಿಸುವಂತ ಭಾವ ಆಗಿರುತ್ತೆ. ಹಾಗಾಗಿ ಸಂತಾನಕ್ಕೆ ಸಂಬಂಧಿಸಿದಂಗೆ ಕೂಡ 9ನೇ ಮನೆಯಿಂದ ನೋಡ್ತೀವಿ. ಇನ್ನು ನಿಮ್ಮ ಗಂಡ ಅಥವಾ ಹೆಂಡತಿಯ ಉದ್ಯೋಗದ ವಿಚಾರವನ್ನ ತಿಳ್ಕೊಳ್ಳೋದಕ್ಕೆ ನೀವು ದಶಮವನ್ನ ನೋಡ್ಬೇಕು, ನವಾಂಶದ ದಶಮವನ್ನ, ನವಾಂಶ ಕುಂಡಲಿಯ ದಶಮ ಸ್ಥಾನವನ್ನ ನೋಡ್ಬೇಕಾಗತ್ತೆ. 11ನೇ ಮನೆ ಎಷ್ಟು ತೃಪ್ತಿಕರವಾದ ಜೀವನವನ್ನ ನೀವು ನಡೆಸ್ತೀರಾ, ಯಾವ ಯಾವ ಆಸೆಗಳು ನಿಮ್ದು
ಫುಲ್ಫಿಲ್ ಆಗುತ್ತೆ. ಈ ತರದನ್ನೆಲ್ಲ ನೋಡೋದಕ್ಕೆ ನಾವು ನವಾಂಶ ಕುಂಡಲಿಯ 11ನೇ ಮನೆ, ಮದುವೆಯಿಂದ ಸಿಗಬಹುದಾದಂತಹ ಒಂದು ತೃಪ್ತಿ, ನೆಮ್ಮದಿ ಜೀವನ ನಿಮಗೆ ಸಿಗುತ್ತಾ ಇಲ್ವಾ ಅನ್ನೋದನ್ನ ನೋಡಕ್ಕೆ ನಾವು ನವಾಂಶದ ಒಂದು 11ನೇ ಮನೆಯನ್ನ ನೋಡ್ಬೇಕಾಗತ್ತೆ. ಇನ್ನು 12ನೇ ಮನೆ ನಿಮಗೆ ಬರುವಂತಹ ಒಂದು ಆರೋಗ್ಯದ ಸಮಸ್ಯೆಗಳನ್ನ ತೋರಿಸುವಂಥದ್ದು. 12ನೇ ಮನೆ ನೀವು ಯಾವುದೇ ರೀತಿಯ ಸಾಲ ಸೋಲಗಳಿಗೆ, ಲಾಸ್ಗಳಿಗೆ ಸಿಕ್ಕಾಕೋತೀರಾ, ಅಥವಾ ನಿಮ್ಮ ಹೆಂಡತಿಯಿಂದ ಏನಾದ್ರೂ ಲಾಸ್ ಆಗುತ್ತಾ, ಅಥವಾ ನಿಮ್ಮ ಗಂಡನಿಂದ ಲಾಸ್ ಆಗುತ್ತಾ, ಇದನ್ನ ನೋಡೋದಕ್ಕೆ ನೀವು 12ನೇ ಮನೆಯನ್ನ ನೋಡ್ಬೇಕಾಗತ್ತೆ. ಅಷ್ಟೇ ಅಲ್ಲ, 12ನೇ ಮನೆ ಶಯನ ಸೌಖ್ಯ ಸ್ಥಾನ ಆಗಿರೋದ್ರಿಂದ ಬೆಡ್ ಕಂಫರ್ಟ್ಸ್, ನಿದ್ದೆಯ ವಿಚಾರ, ನಿಮ್ಮ ಹೆಂಡತಿಯ ನಿದ್ದೆ ಇರಬಹುದು ಅಥವಾ ಅವರಿಂದ ಸಿಗಬಹುದಾಗಿರುವಂತಹ ಬೆಡ್ ಕಂಫರ್ಟ್ಸ್ ನ ಯಾವುದೇ ವಿಚಾರ ಇರಬಹುದು, ಅದನ್ನ ನಾವು ನವಾಂಶ ಕುಂಡಲಿಯ 12ನೇ ಮನೆಯಿಂದ ನೋಡ್ತೀವಿ. ಸೊ ಇದಾಗಿತ್ತು ನವಾಂಶ ಕುಂಡಲಿಯ ವಿವರಣೆ. ಸೊ ನಿಮಗೂ ಕೂಡ ನಿಮ್ಮ ನವಾಂಶ ಏನ್ ಹೇಳುತ್ತೆ ಅಂತ ತಿಳ್ಕೊಳ್ಬೇಕು ಅಂತ ಇದ್ರೆ ಖಂಡಿತ ನನ್ನ ಭೇಟಿ ಆಗಬಹುದು. ನಾನೊಂದು ಶಾರ್ಟ್ ಆದಂತಹ ಒಂದು ಇಂಟ್ರಡಕ್ಷನ್ ನವಾಂಶ ಕುಂಡಲಿಯ ಬಗ್ಗೆ ಕೊಟ್ಟಿದ್ದೀನಿ. ಇದನ್ನ ಇನ್ನೂ ಹೆಚ್ಚು ಡೆಪ್ತ್ ಆಗಿ ನೋಡಬಹುದು. ನಿಮ್ಗೆ ಆ ತರ ಏನಾದ್ರೂ ಕನ್ಸಲ್ಟೇಷನ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕಾಲ್ ಮಾಡಿ ನೀವು ನನ್ನ ಭೇಟಿ ಆಗಬಹುದು. ನಮಸ್ಕಾರ.